ಹಾಯ್, ನಾನು ನಿಮ್ಮ ಹಳ್ಳಿ ಹುಡುಗಿ ಅಭಿನಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ನನ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಹಳೆ ವ್ಲಾಗ್ಸ್ ಎಲ್ಲ ನೋಡಿ. ಆ ವ್ಲಾಗ್ಸ್ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವತ್ತು ಏನಪ್ಪ ಅಂದರೆ ಒಂದು ನಾರ್ಮಲ್ ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ನಾನು ಫಸ್ಟು ನೀರು ಕುಡಿತೀನಿ. ಏನಕ್ಕೆಂದರೆ ಈ ಟೈಮಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಪ್ರೆಗ್ನೆಂಟ್ ಅಂದರೆ ಚೆನ್ನಾಗಿ ನೀರು ಕುಡಿಬೇಕು ಅಂತಾರಲ್ಲ. ಸೊ ಹಾಗಾಗಿ ಎದ್ದು ಆಮೇಲೆ ಬೆಡ್ಶೀಟೆಲ್ಲ ಕ್ಲೀನಾಗಿ ಮಡಚಿಟ್ಟು ನೆಕ್ಸ್ಟ್ ಇಲ್ಲಿ ನಮ್ಮ ಹಸ್ಬೆಂಡು ಕೊಟ್ಟಿಗೆಲ್ಲ ತೊಳಿತಿದ್ರು, ಅದೊಂದು ವೀಡಿಯೋ ಮಾಡಿಕೊಂಡೆ. ಏನಪ್ಪ ವಿಷಯ ಅಂದರೆ, ಇವತ್ತು ಬೆಳಿಗ್ಗೆನೆ ಮುದ್ದೆ ಸೊಪ್ಪು ಬೇಳೆ ಹಾಕಿ ಉಪ್ಸಾರು ಮಾಡಿ ಮುದ್ದೆ ರೈಸ್ ಮಾಡಿ ಅದ್ರ ಜೊತೆಗೆ ಮಾವಿನ ಹಣ್ಣು ತಿಂದ್ಕೊಂಡು ಇವಾಗ ರೆಡಿಯಾಗಿ ಹೋಗ್ತಾಯಿದ್ದೀವಿ. ಎಲ್ಲಿಗೆ ಅಂದರೆ ಹುಣಸೂರಿಗೆ. ಸ್ವಲ್ಪ ಚಿಕ್ಕದಾಗಿ ಶಾಪಿಂಗ್ ಕೂಡ ಇದೆ. ಹಾಗೆ ಒಂದೇನೋ ಮನೆಗೆ ತರಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದು ತರಲ್ವಾ ಅಂತ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಹೋಗ್ತಾಯಿದ್ದೀವಿ. ನೆನ್ನೆನೇ ಹೋಗಬೇಕು ಅಂತ ನನ್ನ ಗಂಡನ ಜೊತೆ ಜಗಳ ಆಡಿ ಫುಲ್ಲು ಮಾತೆಲ್ಲ ಬಿಟ್ಟು ಏನು ಕೋಪ ಮಾಡ್ಕೊಂಬಿಟ್ಟಿದೆ. ಬಟ್ ಆದರೂ ಕೂಡ ನೆನ್ನೆ ಕರ್ಕೊಂಡೋಗಿರಲಿಲ್ಲ. ಆದರೆ ಇವತ್ತು ಬಾಬಾ ಅಂತ ಇವತ್ತು ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಹುಣಸೂರಿಗೆ ಹೋಗ್ತಾಯಿದ್ದೀವಿ. ಹೇಗಿರುತ್ತೆ ಏನು ಅಂತ ಪೂರ್ತಿ ವ್ಲಾಗ್ ನೋಡಿ. ಹಾಗೆ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಈಗ ರೆಡಿಯಾಗಿಬಿಟ್ಟು ಹೋಗೋಣ. ಸೊ ಗೈಸ್, ಈಗ ರೆಡಿಯಾಗಾಯಿತು. ಇವಾಗ ಹೋಗೋಣ ಬನ್ನಿ. ಹುಣಸೂರಿಗೆ ಹೋಗ್ಬಿಟ್ಟು ಬರೋಣ. ಹಾಗೆ ಪೂರ್ತಿ ವ್ಲಾಗ್ ನೋಡಿ ಗೈಸ್. ಮಳೆ ಮೋಡ ಗೈಸ್, ಆದರೂ ಕೂಡ ಹೋಗ್ತಾಯಿದ್ದೀವಿ ಹುಣಸೂರಿಗೆ. ಸೊ ಇವಾಗ ನಾವು ಫಸ್ಟು ಫ್ರಿಡ್ಜ್ ನೋಡೋಣ ಅಂತ ನೋಡ್ತಾ ಇದ್ವಿ. ನಮಗೆ ಚೆನ್ನಾಗಿರೋ ಒಂದು ಬ್ರ್ಯಾಂಡಲ್ಲಿ ಚೆನ್ನಾಗಿರಬೇಕು ಅಂತ ಡಬಲ್ ಡೋರ್ ಫ್ರಿಡ್ಜ್ನೇ ನೋಡ್ತಾ ಇದ್ವಿ. ಚೆನ್ನಾಗಿರಬೇಕು, ಕ್ವಾಲಿಟಿ ಆಗಲಿ ಅಲ್ಲಿರೋ ಫೆಸಿಲಿಟಿ ಆಗಲಿ ಎಲ್ಲ ಕೂಡ ಚೆನ್ನಾಗಿರಬೇಕು ಅಂತ ನೋಡ್ತಾ ಇದ್ವಿ. ಸೊ ಸುಮಾರು ಹಂಗೆ ಸರ್ಚ್ ಮಾಡ್ತಾ ಅಂದರೆ ಇವ್ರದ್ದು ಏನಂತಾರೆ ಅಂಗಡಿ ಇನ್ನೂ ಆ ಕಡೆ ಚೌಟ್ರಿ ಹತ್ರನೂ, ಅಂದರೆ ಅಲ್ಲಿ ಸೋಫಾ ಫ್ರಿಜ್ಜು ಅಲ್ಲೂ ಕೂಡ ಸ್ವಲ್ಪ ಇಟ್ಟಿದ್ರು, ಇಲ್ಲೊಂದು ಸ್ವಲ್ಪ ಇಟ್ಟಿದ್ರು. ಸೊ ಇಲ್ಲಿ ನೋಡಿದ್ದು ನಮಗೆ ಅಷ್ಟು ಇಷ್ಟ. ಎಲ್ಲಿ ತೊಗೊಂಡಿರೋದು ಅಂದರೆ ಗೈಸ್, ನಿಮ್ಗೇನಾದರೂ ಗೊತ್ತಾದರೆ ಕಮೆಂಟ್ ಮಾಡಿ. ನೆಕ್ಸ್ಟು ನಾನು ಸೋಫಾ ಬಂದಾದಮೇಲೆ ತಿಳಿಸ್ತೀನಿ ಎಲ್ಲಿ ತೊಗೊಂಡಿರೋದು ಏನು ಎತ್ತ ಅಂತ, ಯಾವ ಅಂಗಡಿ ಏನು ಎತ್ತ ಅಂತ. ಈ ವ್ಲಾಗಲ್ಲಿ ಹೇಳಲ್ಲ, ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸೋಫಾ ಬರುತ್ತಲ್ಲ ಆಗ. ಇವಾಗ ಸದ್ಯಕ್ಕೆ ನೋಡ್ತಾ ಇದ್ವಿ ಅಂದರೆ ಎಲ್ ಜಿ ನೋಡಿದ್ವಿ. ಫಸ್ಟು ಎಲ್ ಜಿ ಬ್ರ್ಯಾಂಡ್ದು. ನನಗೆ ಯಾಕೋ ಅದು ಅಷ್ಟು ಕಂಪಾರ್ಟ್ಮೆಂಟ್ಸ್ ಎಲ್ಲ ನಂಗೆ ಅಷ್ಟು ಏನು ಇಷ್ಟ ಆಗಲಿಲ್ಲ, ಎಲ್ಲ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಹೈಯರ್ದೇ ನೋಡೋಣ ಅಂತ ನೋಡ್ತಾ ಇದ್ವಿ. ಅಂದರೆ ಅದರಲ್ಲಿ ಸ್ವಲ್ಪ ಜಾಸ್ತಿ ಚೆನ್ನಾಗಿತ್ತು ಅಂತ ಅನ್ನಿಸ್ತು ನನಗೆ. ಅದಕ್ಕೋಸ್ಕರ ಅಲ್ಲೇ ನೋಡ್ತಾ ಇದ್ವಿ. ನೆಕ್ಸ್ಟು ಇಲ್ಲಿ ನನಗೆ ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ. ಇಷ್ಟ ಆದರೆ ಒಂದೊಂದು ಪ್ರೈಸ್ ಜಾಸ್ತಿ, ಇಲ್ಲಾಂದರೆ ಬ್ರ್ಯಾಂಡ್ ಚೆನ್ನಾಗಿರಲ್ಲ, ಆ ರೀತಿ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ನೆಕ್ಸ್ಟು ಇವ್ರದ್ದೇ ಏನಪ್ಪ ಬೇರೆ ಕಡೆ ಆ ಕಡೆ ಇತ್ತು ಸೋಫಾ ಫ್ರಿಡ್ಜ್ ಎಲ್ಲ ಇಟ್ಕೊಂಡಿದ್ರು. ಸೊ ಚೌಟ್ರಿ ಹತ್ರ. ಸೊ ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಆದರೂ ಇವರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಈ ರೀತಿ ಆ ರೀತಿ ಅಂತ. ಸೊ ನಾವು ಕೇಳಿಸ್ಕೊಂಡು ನಿಧಾನವಾಗಿ, ನಮಗೆ ಕಲೆಕ್ಷನ್ಸ್ ಇಲ್ಲಿ ಇಷ್ಟ ಆಗಲಿಲ್ಲ. ಏನಕ್ಕೆ ಅಂದರೆ ನನಗೆ ಫುಲ್ ಪ್ಲೇನ್ ಬೇಕಾಗಿತ್ತು. ಇಲ್ಲಿ ಫ್ಲವರ್ಸ್ ಎಲ್ಲ ಇರುತ್ತಲ್ಲ, ಆ ರೀತಿ ನಂಗೆ ಇಷ್ಟ ಆಗಿರಲಿಲ್ಲ. ಆ ರೀತಿ ತೋರಿಸ್ತಾಯಿದ್ರು. ಸೊ ಅದಕ್ಕೆ ನನಗಿಲ್ಲಿ ಅಷ್ಟು ಇಷ್ಟ ಆಗಲಿಲ್ಲ ಅಂದ್ಬಿಟ್ಟು ಅಲ್ಲಿ ಚೌಟ್ರಿಲೇ ಇವರೇ ಮಡ್ಕೊಂಡಿದ್ದಾರೆ. ಅಂದರೆ ಸೋಫಾ ಫ್ರಿಡ್ಜ್ ಆಗಿರ್ಬೋದು, ಎಲ್ಲ ರೀತಿ ಟಿ ವಿ ಆ ರೀತಿ ಎಲ್ಲ ಇಟ್ಕೊಂಡಿದ್ರು. ಸೊ ಅಲ್ಲಿಗೆ ಹೋಗೋಣ ಅಂತ ಇಲ್ಲಿಗೆ ಬಂದ್ವಿ. ಇದ್ದೇ ಅದು ಇಲ್ಲಿ ನೋಡ್ತಾ ಇರ್ಬೋದು, ಡೈನಿಂಗ್ ಟೇಬಲು ಎಲ್ಲ ಇಟ್ಕೊಂಡಿದ್ದಾರೆ. ಸೊ ನಾವು ಸೋಫಾ ನೋಡೋಣ ಅಂತ ನೋಡ್ತಾ ಇದ್ವಿ. ಅಂದರೆ ನಾವು ಯಾವುದೇ ರೀತಿ ಇಲ್ಲಿ ಇಟ್ಟಿರೋದು ಯಾವುದೇ ರೀತಿ ನಾವು ತಗೊಂಡಿಲ್ಲ. ನಾವು ಆರ್ಡರ್ ಕೊಟ್ಟು ಬಂದಿದ್ದು. ಆರ್ಡರ್ ಇನ್ನೂ ಒಂದು 5 days ಇಲ್ಲ 6 days ಆಗುತ್ತೆ ಅಂತ ಅಂದರು. ಸೊ ಅದಕ್ಕೋಸ್ಕರ ನಾನು ಎಲ್ಲ ನೋಡ್ತಾ ಇದ್ದೆ ಯಾವ ರೀತಿ ಇದೆ, ಅಂದರೆ ಕೂತ್ಕೊಂಡ್ರೆ ಎಲ್ಲ ಫುಲ್ ಕಂಫರ್ಟಾಗಿರಬೇಕು ಅಂದ್ಬಿಟ್ಟು ತಗೊಳ್ತಾ ಇದ್ದೀವಿ. ಚೆನ್ನಾಗಿ ಒಳ್ಳೆ ಕ್ವಾಲಿಟಿಯಾಗಿ, ಪ್ರೈಸ್ ಒಂದು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಒಳ್ಳೆ ಕ್ವಾಲಿಟೀಲಿ ತೊಗೊಳ್ಬೇಕು ಅಂದ್ಬಿಟ್ಟು ನೋಡ್ತಾ ಇದ್ವಿ. ಅವರು ಕೂಡ ಚೆನ್ನಾಗಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಪಾಪ ನಮಗೆ ಯಾವ ರೀತಿ ಬೇಕು ಅಂತ ನಾವು ಕೇಳ್ತಿದ್ವೋ ಅದೇ ರೀತಿ ಅವರು ಈ ರೀತಿ ಮಾಡಿಸ್ಕೊಂಡ್ರೆ ಈ ರೀತಿ ಆಗುತ್ತೆ, ಅದು ಇದು ಅಂತ ಚೆನ್ನಾಗಿ ಅಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ನಾವು ಕೂಡ ನೋಡಿದ್ವಿ. ಆಮೇಲೆ ಯಾವ ಕ್ಲಾತು, ಅಂದರೆ ಬಟ್ಟೆ ಮೆಟೀರಿಯಲ್ ಯಾವ ರೀತಿ ಬೇಕು, ಅಂದರೆ ಯಾವ ಕಲರ್ ಬೇಕು ಅಂತೆಲ್ಲ ತೋರಿಸ್ತಿದ್ರು. ನಾವು ಎಲ್ ಶೇಪ್ ಬೇಕು ಅಂತ ಹೇಳಿದ್ವಿ. ಸೊ ಅದಕ್ಕೋಸ್ಕರ ಅವರು ತೋರಿಸ್ತಿದ್ರು ಈ ರೀತಿ ಬರುತ್ತೆ ಬೇಕಾದರೆ ನಿಮಗೆ ಕಟ್ ಪೀಸಲ್ಲಿ ಅಂದ್ಬಿಟ್ಟು. ಸೊ ನೋಡ್ತಾಯಿದ್ವಿ. ಇನ್ನು ನೆಕ್ಸ್ಟ್ ಈ ಕಡೆ ಕ್ಲಾತ್ ಕಡೆ ಬಂದ್ವಿ. ಅಂದರೆ ನಮಗೆ ಯಾವ ರೀತಿ ಫ್ಯಾಬ್ರಿಕ್ ಬೇಕು ಅದನ್ನ ಅವರು ಸೆಲೆಕ್ಟ್ ಮಾಡೋಕ್ಕೆ ಕೊಟ್ಟಿದ್ದರು. ನಾವು ಒಂದು ಕಲರ್ನ ಸೆಲೆಕ್ಟ್ ಮಾಡಿದ್ವಿ. ಯಾವ ಕಲರ್ ಅಂತ ನೆಕ್ಸ್ಟು ಸೋಫಾ ಬಂದಮೇಲೆ ನೀವು ನೋಡ್ಬೋದು. ಸೊ
ಒಂದು ಕಲರ್ನ ತುಂಬಾ ಸರ್ಚ್ ಮಾಡಿದ್ವಿ, ಡಿಫ್ರೆಂಟಾಗಿ ಕಲರ್ ಸಿಗುತ್ತೇನೋ ಅಂದ್ಕೊಂಡು. ಆದರೆ ಲಾಸ್ಟಲ್ಲಿ ಒಂದು ಕಲರ್ ಇಷ್ಟ ಆಗಿತ್ತು. ಬಟ್ ಆ ಕಲರ್ನ ಅವ್ರು ರೆಡಿ ಮಾಡೋರು ಹೇಳಿದ್ರು, ಇದು ಸ್ವಲ್ಪ ಫುಲ್ ಡಿಮ್ ಆಗುತ್ತೆ ರೆಡಿ ಎಲ್ಲ ಆದಮೇಲೆ, ನೀವು ಇನ್ನೊಂದು ಸ್ವಲ್ಪ ಬೇರೆ ಚೇಂಜ್ ಮಾಡ್ಕೊಳ್ಳಿ, ಇದಕ್ಕಿಂತ ಸ್ವಲ್ಪ ಡಾರ್ಕ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವರೇ ಒಂದು ಕಲರ್ನ ತೋರಿಸಿದ್ರು. ಸರಿ ಓಕೆ ಅಂದ್ಬಿಟ್ಟು ನಾವು ಅದೇ ಕಲರ್ನ ಹೇಳ್ಬಿಟ್ಟು ನೆಕ್ಸ್ಟು ಆರ್ಡರ್ ಎಲ್ಲ ಕೊಟ್ಟು ವಾಪಸ್ ನಾವು ಶಾಪಿಂಗ್ ಕಡೆ ಬಂದ್ವಿ. ಅಂದರೆ ಈಗ ಬಟ್ಟೆ ಶಾಪಿಂಗ್ ನನಗೆ ಮಾತ್ರ ಏನಿಲ್ಲ, ಒಂದೆರಡು ಪ್ಯಾಂಟು, ಒಂದು ಜೊತೆ ಕುರ್ತಾ ಸೆಟ್ ತೊಗೊಂಡೆ ಅಷ್ಟೇ. ಇನ್ನೂ ತೊಗೊಬೇಕಾಗಿತ್ತು. ಸ್ಲಿಪ್ಪರ್ಸ್ ಎಲ್ಲ ಅಲ್ಲಿ ಟೈಮೇ ಸಾಲಿಲ್ಲ, ಮಳೆ ಬೇರೆ ಬರೋಂಗಾಗ್ಬಿಟ್ಟಿತ್ತಲ್ಲ, ಇನ್ನು ಮಳೆ ಬಂದ್ಬಿಡುತ್ತೆ ಅಂತ ಅಲ್ಲಿ ತೊಗೊಂಡು ಬಂದೆ. ಇನ್ನು ನೆಕ್ಸ್ಟು ಸ್ಕ್ರೀನ್ ತೊಗೊಳ್ಳೋಣ ಮನೆಗೆ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಅಂದರೆ ಒಂದು ಕಡೆ ಹೋದ್ವಿ, ಅಲ್ಲಿ ಕಲೆಕ್ಷನ್ಸ್ ಎಲ್ಲ ಅಷ್ಟು ಇಷ್ಟ ಆಗಲಿಲ್ಲ. ಅದು ಬರೀ ಮತ್ತೆ ಒಂದೊಂದೇ ಪೀಸ್ ಇತ್ತು. ಸೊ ಈಗ ಯೂಶ್ವಲಿ ಕರ್ಟನ್ಸ್ ಅಂದರೆ 2 ಪೀಸು ಒಂದೇ ಥರ ಇರಬೇಕಲ್ಲ, ಆದರೆ ಆ ರೀತಿ ಇರಲಿಲ್ಲ, ಎಲ್ಲ ಒಂದೊಂದು ಸಿಂಗಲ್ ಪೀಸ್ ಇತ್ತು. ಸೊ ಅದಕ್ಕೆ ಇಲ್ಲಿ ನೋಡಿದೆ, ಇಲ್ಲಿ ಅಷ್ಟು ಕಲೆಕ್ಷನ್ಸ್ ಇತ್ತು, ಬಟ್ ಎಲ್ಲ ಒಂದೊಂದು ಪೀಸ್ ಇತ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಬೇಡ ಅಂದ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಕಡೆ ಹೋದ್ವಿ, ಅಲ್ಲಿ ಸಿಕ್ತು. ಅಲ್ಲೂ ಕೂಡ ಅಷ್ಟೇನು ಕಲೆಕ್ಷನ್ಸ್ ಇರಲಿಲ್ಲ ಗೈಸ್, ಜಸ್ಟು ಬರೀ 3 ಸೆಟ್ ಇದ್ದಿದ್ದು, ಅದನ್ನೇ ತೊಗೊಂಡು ಬಂದೆ. ಅಂದರೆ ಈಗ ಹಾಕ್ಸ್ತಾ ಇದ್ದೀವಲ್ವ, ಇನ್ನು ಹಾಕ್ಸ್ಬಿಟ್ಟು ಖಾಲಿ ಬಿಟ್ಬಿಟ್ರೆ ಇನ್ನು ಫ್ರೀನೂ ಸಿಗೋಲ್ಲ ಹೋಗಿ ತೊಗೊಂಡು ಬಂದ್ಬಿಡೋಕ್ಕೆ. ನಾನು ಇನ್ನು ಬೇರೆ ನಮ್ಮ ಹಸ್ಬೆಂಡು ಯಾರನ್ನಾರು ಕಳಿಸಿದ್ರೆ ಅವರು ನನಗಿಷ್ಟ ಆಗಿರೋದನ್ನ ತರಲ್ಲ ಅಂದ್ಬಿಟ್ಟು ಯಾವ ಸಿಗುತ್ತೆ ಅದನ್ನೇ ತೊಗೊಂಡು ವಾಪಸ್ ಮನೆ ಕಡೆ ಬಂದೆ. ಸೊ ಗೈಸ್, ಇವಾಗಷ್ಟೇ ಹುಣಸೂರ್ಗೆ ಹೋಗಿ ಬಂದು ಹಾಗೆ ಸ್ವಲ್ಪ ಫ್ರೆಶ್ ಅಪ್ ಆಗಿದ್ದಾಯಿತು. ಸೊ ಹೋಗಿದ್ರೆ ನೋಡಿದ್ದೀರಿ, ಸ್ವಲ್ಪ ಫ್ರಿಜ್ಜು, ಸೋಫಾ ಅದ್ರ ಬಗ್ಗೆ ಡಿಸ್ಕಷನ್ ಆಗ್ತಾಯಿತ್ತು ಅಲ್ಲೆಲ್ಲ. ಸೊ ಇವತ್ತು ನಮ್ಮ ಮನೆಗೆ ಫ್ರಿಜ್ ಬರ್ತಾಯಿದೆ ಗೈಸ್. ಸೋಫಾನು ಕೂಡ ಎಲ್ಲ ಸೆಲೆಕ್ಟ್ ಮಾಡಿ ಬಂದಿದ್ದೀವಿ. ಅದು ಇನ್ನೊಂದು 5 ಡೇಸ್ ಆಗುತ್ತೆ. ಸೊ ಇವತ್ತು ಫ್ರಿಜ್ನ ಡೆಲಿವರಿ ಮಾಡ್ತೀನಿ ಅಂತ ಅಂದಿದ್ದಾರೆ. ಇನ್ನು ಸೋಫಾ ಇನ್ನೊಂದು 5 ಡೇಸ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಯಾವ ರೀತಿ ಸೋಫಾ ಏನು ಇತ್ತ ಅಂತ ವೆಯ್ಟ್ ಮಾಡಿ ತೋರಿಸ್ತೀನಿ. ಹಾಗೆ ಫ್ರಿಜ್ಜು ಕೂಡ ಯಾವುದು ಅಂತ ಇವತ್ತು ತೋರಿಸ್ತೀನಿ. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ, ಅದೇನಂತದ್ದು ಕೂಡ ತೋರಿಸ್ತೀನಿ. ಈಗೆಲ್ಲ ಹಾಸ್ಪಿಟಲ್ಗೆಲ್ಲ ಹೋದರೆ ಕಂಫರ್ಟಾಗಿರಲಿ ಅಂದ್ಬಿಟ್ಟು ಇದೊಂದು ಅಂಬ್ರೆಲಾದು ಕುರ್ತಾ ಸೆಟ್ ಬರುತ್ತಲ್ಲ, ಸೊ ಅದನ್ನ ತೊಗೊಂಡು ಬಂದೆ ಹುಣಸೂರಲ್ಲಿ. ತುಂಬಾ ಚೆನ್ನಾಗಿದೆ. ಈ ಕಲರ್ ನನ್ನ ಹತ್ರ ಇರಲಿಲ್ಲ. 3/4 ಸ್ಲೀವ್ಸ್ ಬರುತ್ತೆ. ನನಗೆ ಈ ಟೈಮಲ್ಲಿ ತುಂಬಾ ಲೂಸಾಗಿ ತುಂಬ ಕಂಫರ್ಟಾಗಿರಬೇಕು. ಸೊ ಅದಕ್ಕೋಸ್ಕರ ಲೂಸಾಗಿ ಇರಲಿ ಅಂದ್ಬಿಟ್ಟು ಇದನ್ನು ತಂದಿದ್ದೀನಿ. ಫುಲ್ಲು ಲೆಂತು ಈ ರೀತಿಯಾಗಿ. ಹಾಗೆ ಪ್ಯಾಂಟ್ ಮತ್ತು ವೇಲ್ ಕೂಡ ಬರುತ್ತೆ, ನೋಡ್ತಾ ಇದ್ದೀರಲ್ಲ, ಇದು ವೇಲು, ಇದು ಪ್ಯಾಂಟು. ಸೊ ಇದಿಷ್ಟಕ್ಕೆ ಎಷ್ಟು ಕೊಟ್ಟಿರ್ಬೋದು ಕಮೆಂಟ್ ಮಾಡಿ ಗೈಸ್ ನೀವೇ. ಹಾಗೆ 2 ಆ್ಯಂಕಲ್ ಪ್ಯಾಂಟು, ಲೆಗಿನ್ಸ್ ಪ್ಯಾಂಟು. ಸೊ ಇದಿಷ್ಟು ಬಂದು ನಾವು ನಮ್ಮ ಮನೆಗೆ ಸ್ಕ್ರೀನ್ ಹಾಕ್ಸಿರ್ಲಿಲ್ಲ ಇಷ್ಟು ದಿನದಿಂದ. ಸೊ ಇನ್ನು ನಾಳೆಲ್ಲ ನಾಡಿದ್ದು ಬಂದು ಫಿಟ್ ಮಾಡ್ತಾರೆ ಸ್ಕ್ರೀನ್ದು. ಸೊ ಅದಕ್ಕೋಸ್ಕರ ಅದಕ್ಕೆ ಸ್ಕ್ರೀನ್ ಬಟ್ಟೆನ ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ ಗೈಸ್, ಸ್ವಲ್ಪನೇ ಇದ್ದಿದ್ದು. ಸೊ ಈ 3 ಪೀಸ್ ಇದ್ದಿದ್ದು ಅಂದ್ಬಿಟ್ಟು ಆ 3 ಈಗ ಅರ್ಜೆಂಟಿಗೆ ಇರಲಿ ಅಂತ ತಂದ್ವಿ. ಒಂದು ಸ್ಟೋರೇಜ್ ರೂಮ್ ಥರ ಇದೆ ನಮ್ಮ ಮನೆ, ಅಲ್ಲಿಗೆ ಒಂದು ಡೋರ್ ಇಲ್ಲ. ಸೊ ಅದಕ್ಕೋಸ್ಕರ ಅದಕ್ಕೊಂದು ಈ ರೀತಿಯಾಗಿ ಸ್ಕ್ರೀನ್ ತಗೊಂಡೆ. ಇನ್ನೊಂದು ಇದೊಂದು ಬ್ರೌನು, ಹಾಗೆ ಇನ್ನೊಂದು ಬಂದು ಈ ರೀತಿಯಾಗಿ ಪಿಂಕು, ಹಾಗೆ ಇದೊಂದು ಬ್ಲೂ. ಕಲೆಕ್ಷನ್ಸ್ ಇರಲಿಲ್ಲ, ಸೊ ಅದಕ್ಕೆ ಯಾವುದಿತ್ತು ಅದನ್ನ ತಗೊಂಡು ಬಂದೆ. ಸೊ ಇಷ್ಟೇ. ಇನ್ನು ಸ್ಲಿಪ್ಪರ್ಸ್ ಎಲ್ಲ ತಗೊಳ್ಬೇಕಾಗಿತ್ತು, ಟೈಮ್ ಇರಲಿಲ್ಲ. ಸೊ ನಮ್ಮ ಹಸ್ಬೆಂಡ್ ಕರ್ಕೊಂಬಂದುಬಿಟ್ಬಿಟ್ರು. ಇನ್ನು ಯಾವತ್ತಾರು ನೆಕ್ಸ್ಟ್ ಟೈಮ್ ಹೋದಾಗ ತಗೊಳ್ಬೇಕು. ಸೊ ಸದ್ಯಕ್ಕೆ ಒಂದು ಜೊತೆ ಬಟ್ಟೆ, ಪ್ಯಾಂಟು, ಹಾಗೆ ಸ್ಕ್ರೀನ್ ಬಟ್ಟೆಗಳು. ಹಾಗೆ ಇವತ್ತು ಹೋಗಿದ್ದು ಸೋಫಾ, ಫ್ರಿಜ್ಜೆಲ್ಲ ಇದು ಮಾಡ್ಕೊಂಡು ಆರ್ಡರ್ ಕೊಟ್ಬಿಟ್ಟು ಬಂದ್ವಿ. ಅಂದರೆ ಫ್ರಿಜ್ ಆಲ್ರೆಡಿ ಇತ್ತು, ಅದು ಇವತ್ತೇ ಡೆಲಿವರಿ ಮಾಡ್ತೀನಿ ಅಂದರು. ಸರಿ ಓಕೆ ಅಂದ್ವಿ. ಆದರೆ ಸೋಫಾ ಮಾತ್ರ ಆರ್ಡರ್ ಕೊಟ್ಬಿಟ್ಟು ಬಂದಿದ್ದೀವಿ. ಇನ್ನು 5 ಡೇಸ್ ಆಗುತ್ತೆ ಅಂದಿದ್ದಾರೆ, ನೋಡೋಣ ಯಾವಾಗ ಬರುತ್ತೆ ಅಂತ. ಸೊ ಅಷ್ಟೇ. ಏನಾದರೂ ನಮ್ಮ ಕರು ಇದೆಯಲ್ಲ ಎಷ್ಟು ಕಿರ್ಚುತ್ತೆ ಗೊತ್ತಾ. ನಾವು ಮಿಡಲ್ ಕ್ಲಾಸ್ ಲೈಫಲ್ಲಿ ಏನಾದರೂ ಒಂದು ಚಿಕ್ಕದಾಗಿ ಏನಾದ್ರು ತೊಗೊಂಡ್ರು ಕೂಡ ಎಷ್ಟು ಖುಷಿಯಾಗುತ್ತೆ. ಆ ಸಾಲ ಮಾಡಾದರೂ ತಗೊಳ್ಳಿ, ಇಲ್ಲ EMI, ಇಲ್ಲ ಅಂದರೆ ಫುಲ್ ಕ್ಯಾಶ್ ಕೊಟ್ಟೆ ತಗೊಳ್ಳಿ, ನಾವೇನಾದ್ರು ಒಂದು ವಸ್ತು ತೊಗೊಂಡ್ರಾಗ ಅದರಲ್ಲಿರೋ ಖುಷಿ ಇದೆಯಲ್ಲ, ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಅಷ್ಟು ಖುಷಿಯಾಗುತ್ತೆ. ಸೊ ಇವತ್ತು ನನಗೂ ಕೂಡ ಅದೇ ರೀತಿ ಖುಷಿ. ನಮ್ಮ ಮನೆಗೆ ಸೋಫಾ ಅಂದರೆ ಇಲ್ಲಿ ನಮ್ಮ ಹಸ್ಬೆಂಡ್ ಮನೇಲಿ ಅಂದರೆ ಸೋಫಾ ಆಗಲಿ ಫ್ರಿಜ್ ಆಗಲಿ ಅದೇನು ಇರಲಿಲ್ಲ, ಏನು ಇರಲಿಲ್ವಲ್ಲ. ಸೊ ಅದಕ್ಕೆ ಅಂದರೆ ಮನೆ ಫುಲ್ ದೊಡ್ಡ ಮನೆ ಕಟ್ಸಿರೋದ್ರಿಂದ ಹಾಲ್ ಎಲ್ಲ ಫುಲ್ ಖಾಲಿ ಕಾಣಿಸ್ತಿತ್ತು, ಮನೆ ಎಲ್ಲ ಫುಲ್ ಖಾಲಿ ಕಾಣಿಸ್ತಿತ್ತು. ಸೊ ಅದಕ್ಕೋಸ್ಕರ
ಇವತ್ತು ಸೋಫಾ ಫ್ರಿಜ್ ಆರ್ಡ್ರ್ ಮಾಡೋ ಬಂದಿದ್ದೀವಿ, ಸಾರಿ ಫ್ರಿಜ್ ಬರ್ತಾಯಿದೆ ಆಲ್ರೆಡಿ, ಸೋಫಾನ ಆರ್ಡ್ರ್ ಮಾಡಿ ಬಂದಿದ್ದೀವಿ. ಸೊ ಇವಾಗ ಒಂದೊಂದೇ ತಗೊಂಡ್ರೆ ಮನೆ ಫುಲ್ಲು ಫಿಲ್ ಆಗುತ್ತೆ, ಅದು ಇನ್ನೂ ಖುಷಿ. ಸೊ ಇವಾಗ ಸದ್ಯಕ್ಕೆ ಸೋಫಾ ಹಾಗೆ ಫ್ರಿಜ್ ತೊಗೊಂಡಿದ್ದೀವಿ. ನನಗೆ ಫುಲ್ ಖುಷಿ, ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ನನ್ನ ಖುಷಿನ. ಸೊ ಅಂದರೆ ಫಸ್ಟು ತೊಗೊಳ್ಬೇಕು ಅಂದ್ಬಿಟ್ಟು ಅಮೌಂಟ್ ಏನೋ ಆಗಲಿಲ್ಲ ಅಂದ್ಬಿಟ್ಟು ಬಿಟ್ಬಿಟ್ವಿ. ನಾನು ಸುಮ್ಮನೆ ಏಕೆ ಆಸೆ ಪಡೋದು ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟಿದ್ದೆ. ಬಟ್ ಇವತ್ತು ಅನ್ಎಕ್ಸ್ಪೆಕ್ಟೆಡಾಗಿ ಹೋದ್ವಿ, ಸೆಲೆಕ್ಟ್ ಮಾಡಿದ್ವಿ, ತಗೊಂಡ್ವಿ, ಫ್ರಿಜ್ನೆಲ್ಲ ಬಂದ್ವಿ ಗೈಸ್, ಅಷ್ಟೇ. ಸೊ ಪೂರ್ತಿ ವ್ಲಾಗ್ ನೋಡಿ. ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಪ್ಲೀಸ್ ನಮ್ಮ ತಳ್ಳಿ ಹುಡುಗಿರಿಗೂ ಸಪೋರ್ಟ್ ಮಾಡಿ ಬೆಳೆಸಿ ಗೈಸ್, ಅಷ್ಟೇ. ಈ ಪ್ಲೇಸು ಫ್ರಿಜ್ ಮಡ್ಗೋಕ್ಕೆ ಅಂತ ಇತ್ತು. ನಾವು ಇದೊಂದು ಬಾಕ್ಸು ಹಾಗೆ ಇದು ಮಾಡಿ ಇಟ್ಕೊಂಡಿದ್ವಿ. ಇವಾಗ ಈ ಪ್ಲೇಸ್ ಫುಲ್ ಫಿಲ್ ಆಯಿತು ಗೈಸ್. ಫ್ರೀಸರ್ ಬಾಕ್ಸ್ ಮೇಲೆ ಇಟ್ಕೊಳ್ಳಿ. ಒಂದು 6 ಗಂಟೆ ಮೇಲೆ ಗೈಸ್ ಫೈನಲಿ ನಮ್ಮ ಮನೆಗೆ ಫ್ರಿಜ್ ಬಂದೇ ಬಿಡ್ತು. ಒಳಗಡೆ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ ಗೈಸ್. ಸೊ ಇದು ಮೇಲೆ ಡಬಲ್ ಡೋರ್ ಫ್ರಿಜ್, ಓಕೆ, ಇಲ್ಲಿ ಕೆಳಗಡೆ. ಸೊ ಇದಿಷ್ಟು ಫ್ರಿಜ್. ಹಾಗೆ ಫ್ರಿಜ್ ಜೊತೆ ಏನು ಕೊಟ್ಟಿದ್ದಾರೆಪ್ಪ ಅಂತಂದರೆ ತೋರಿಸ್ತೀವಿ ರೀ. ಎಲ್ಲಕ್ಕೂ ಟೈಮ್ ಕೂಡ ಬರಬೇಕು ಅಂತಾರಲ್ಲ, ಸೊ ಹಾಗೆ ಇವಾಗ ಟೈಮ್ ಕೂಡ ಬಂದಿತ್ತು ಅನಿಸುತ್ತೆ. ಸೊ ಅದಕ್ಕೋಸ್ಕರ ಫ್ರಿಜ್ ತೊಗೊಂಡು ಬಂದ್ವಿ. ಸೊ ಇವತ್ತು ನಾವು ತೊಗೊಂಡು ಬಂದ್ವಿ. ಇನ್ನು ಸೋಫಾ ಇನ್ನು 5 ಡೇಸಲ್ಲಿ ಬರುತ್ತೆ. ಇವಾಗ ಫ್ರಿಜ್ ಜೊತೆಗೆ ಏನೆಲ್ಲ ಕೊಟ್ಟಿದ್ದಾರೆ ಅಪ್ಪ ಅಂದರೆ, ಫ್ರಿಜ್ ಮೇಲೆ ಹಾಕ್ತಾರಲ್ಲ ಒಂದು ಏನಂತಾರಪ್ಪ ಅದನ್ನ ಫ್ರಿಡ್ಜ್ ಕವರ್ ಅಂತಾರಲ್ಲ ಅದು, ಮತ್ತು ಕೆಳಗಡೆ ಫ್ರಿಜ್ದು ಮಾಡ್ಕೊಳ್ಳೋಕ್ಕೆ ಟೇಬಲ್ ಅದೊಂದು ಕೊಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟು ಪ್ಯಾನ್ಗಳು ಕೊಟ್ಟಿದ್ದಾರೆ. ಆಮೇಲೆ ಮನೆ ಒರ್ಸೋಕ್ಕೆಲ್ಲ ಇರ್ತಲ್ಲ ಅದು ಕೊಟ್ಟಿದ್ದಾರೆ. ನಾನು ಮನೆ ಒರ್ಸೋದನ್ನ ಮೀಶೋದಲ್ಲಿ ಬುಕ್ ಮಾಡಬೇಕು ಅಂದ್ಕೊಳ್ತಿದ್ದೆ, ಸದ್ಯಕ್ಕೆ ಇಲ್ಲೇ ಸಿಕ್ತು. ಏನು ಅಂತ ತೋರಿಸ್ತೀನಿ ಬನ್ನಿ. ಮತ್ತು ಇದೊಂದು ಟೇಬಲ್ಲು ಫ್ರಿಜ್ದು, ಹಾಗೆ ಇದು ಒಂದು. ಅದ್ರ ಜೊತೆಗೆ ಕರೆಂಟ್ ಇಲ್ಲ ಗೈಸ್, ಚೆನ್ನಾಗಿ ಕ್ಲೀನಾಗಿ ತೋರಿಸೋಣ ಅಂದರೆ ಫುಲ್ ಡೀಟೇಲಾಗೆ ಒಂದು ವೀಡಿಯೋ ಮಾಡ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಈಗ ಇದೊಂದು ಮನೆ ಒರೆಸೋದು, ಆಮೇಲೆ ಇದು ಪ್ಯಾನ್ಗಳು ಗಿಫ್ಟು ಗೈಸ್, ಇದು ತೋರಿಸ್ತೀನಿ. ನೆಕ್ಸ್ಟ್ ಪ್ಯಾನ್ಗಳೆಲ್ಲ ಇವು ಫಿಟ್ ಮಾಡ್ಕೊಬೇಕು ಇವೆಲ್ಲ. ಸೊ ಗೈಸ್ ಇದಿಷ್ಟು ನನ್ನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ನೆಕ್ಸ್ಟು ನಮ್ಮ ಮನೆಗೆ ಸೋಫಾ ಬರುತ್ತೆ, ಅದನ್ನು ಕೂಡ ವ್ಲಾಗ್ ಮಾಡಿ ಹಾಕ್ತೀನಿ. ಇದ್ರ ಪ್ರೈಸ್ ಎಷ್ಟಾಯಿತು ಏನು ಎತ್ತ ಅಂತೆಲ್ಲ ನಿಮ್ಗೆ ಏನಾದ್ರು ಗೊತ್ತಾಗಬೇಕಂದ್ರೆ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಫುಲ್ ಡೀಟೇಲಾಗಿ ಒಂದಿನ ವೀಡಿಯೋ ಮಾಡಿ ಹೇಳ್ತೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಳ್ಳಿ ಹುಡುಗಿಗೆ ಬೆಳೆಸಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.